ಸ್ವಾಗತ. ಫಸ್ಟ್ ತಾಯ್ಚಿ ಶೈಲಿಯಲ್ಲಿ ವಾರ್ಮಪ್ಪಿಂದ ಶುರು ಮಾಡೋಣ. ನಿಮ್ಮ ಕಾಲನ್ನು ಹಿಪ್ಪಷ್ಟು ಅಗಲ ಮಾಡಿ ಇನ್ಹೇಲ್ ಮಾಡ್ತಾ ಹಿಮ್ಮಡಿ ಮತ್ತು ಕೈಗಳನ್ನು ಮೇಲೆ ಮತ್ತು ಹಿಂದೆ ತಗೊಳ್ಳಿ. ಎಕ್ಸ್ಹೇಲ್ ರಿಲೀಸ್ ಮಾಡಿ. ಇನ್ಹೇಲ್, ಹಿಮ್ಮಡಿ ಮತ್ತು ಕೈ ಮೇಲೆ ಮತ್ತು ಹಿಂದೆ, ಎಕ್ಸ್ಹೇಲ್ ರಿಲೀಸ್. ಹೀಗೆ ಉಸಿರಿನ ಜೊತೆ ನೀವು ಮೂವ್ ಮಾಡ್ತಾ ಹೋಗಿ. ಭುಜಗಳನ್ನು ಬಿಗಿ ಮಾಡಬೇಡಿ. ಈ ಚಲನೆಗಳು ಎಷ್ಟು ಸಿಂಪಲ್ ಅಷ್ಟೇ ಯೂಸ್ಫುಲ್. ರಕ್ತ ಸಂಚಾರ ಮತ್ತು ಪ್ರಾಣ ಸಂಚಾರ ಹೆಚ್ಚು ಮಾಡುತ್ತೆ. ಆ್ಯಂಕಲ್, ಕಾಫ್ ಮಸಲ್ಸನ್ನು ಸ್ಟ್ರೆಚ್ ಮತ್ತು ಸ್ಟ್ರಾಂಗ್ ಮಾಡುತ್ತೆ. ಈಗ ಕೈಗಳನ್ನು ಸರ್ಕಲ್ ಥರ ಮೂವ್ ಮಾಡಿ, ಸೈಡ್ ಟು ಸೈಡ್. ಇದು ಡ್ಯಾನ್ಸ್ ಥರ ಕಾಣುತ್ತೆ. ನಮ್ಮ ಕಂಕಲಲ್ಲಿ ಲಿಂಫ್ ನೋಡ್ಸ್ ಇರುತ್ತೆ. ಇದು ದೇಹದ ಕಲ್ಮಶ ಅಥವಾ ಟಾಕ್ಸಿನ್ನ ಹೊರಗಾಕತ್ತೆ. ಆದರೆ ಈ ಲಿಂಫ್ ದ್ರವ ಸ್ವತಃ ಚಲಿಸಲಾರದು. ಅದಕ್ಕೆ ನಾವು ಚಲನೆ ಬೇಕು. ನಾವು ಹೀಗೆ ಮೂವ್ ಮಾಡಿದಾಗ ನಮ್ಮ ಕಂಕಲು ಓಪನ್ ಆಗುತ್ತೆ, ಲಿಂಫ್ ಫ್ಲೂಯಿಡ್ ಚಲಿಸುತ್ತೆ, ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಈಗ ಮೊಣಕೈಗಳನ್ನ ಹಿಡ್ಕೊಳ್ಳಿ. ನಿಮ್ಮ ಮಂಡಿನ ನಿಮ್ಮ ಮೊಣಕೈ ಕಡೆಗೆ ಎತ್ತಿ ಮಾರ್ಚ್ ಮಾಡೋ ಥರ. ಎಕ್ಸ್ಹೇಲ್ ಮೇಲೆ, ಇನ್ಹೇಲ್ ಕೆಳಗೆ. ಹೀಗೆ ಉಸಿರಿನ ಜೊತೆ ಮೂವ್ ಮಾಡ್ತಾ ಹೋಗಿ. ನಿಧಾನವಾಗಿ, ನಿಯಂತ್ರಿತವಾಗಿ ಮಾಡಿ. ಬೆನ್ನು ನೇರವಾಗಿರಲಿ. ಹಿಂದೆ ಅಥವಾ ಮುಂದೆ ವಾಲ್ಬೇಡಿ. ಹೊಟ್ಟೆ ಸ್ವಲ್ಪ ಬಿಗಿ ಮಾಡಿ, ಲೂಸ್ ಆಗಿ ಇಟ್ಕೊಳ್ಬೇಡಿ. ಮೊಣಕೈ ಸ್ಥಿರವಾಗಿರಲಿ ಮತ್ತು ಎದೆ ಓಪನ್ ಮಾಡಿ. ನಿಮಗೆ ನಿಮ್ಮ ಹೊಟ್ಟೆಯಲ್ಲಿ ಬರ್ನಿಂಗ್ ಸೆನ್ಸೇಷನ್ ಅಥವಾ ಟೆನ್ಷನ್ ಫೀಲ್ ಆಗಬೇಕು. ನಿಮಗೆ ಫೀಲ್ ಆಗ್ತಾ ಇಲ್ಲ ಅಂದರೆ ನೀವು ಹೊಟ್ಟೆನ ಬಿಗಿ ಇಟ್ಟಿಲ್ಲ ಅಂತ. ಹೊಟ್ಟೆನ ಬಿಗಿ ಮಾಡೋದು ಅಂದರೆ ಒಂದು ಸಲ ಕೆಮ್ಮಿ ನೋಡಿ, ಆಗ ನಿಮ್ಮ ಹೊಟ್ಟೆ ಮಸಲ್ಸ್ ಹೇಗೆ ಟೈಟ್ ಆಗುತ್ತೆ ಅದು. ಇನ್ಹೇಲ್ ಕೈಗಳನ್ನು ಅಗಲ ಮಾಡಿ ಚೆಸ್ಟ್ ಓಪನ್ ಮಾಡಿ. ಎಕ್ಸ್ಹೇಲ್ ಕಾಲ್ಗಳನ್ನ ಬೆಂಡ್ ಮಾಡಿ ಹಿಪ್ಸನ್ನು ಹಿಂದೆ ತಳ್ಳಿ ಸ್ಕ್ವಾಟ್ ಮಾಡಿ. ಇನ್ಹೇಲ್ ಓಪನ್, ಎಕ್ಸ್ಹೇಲ್ ಹಿಪ್ಸ್ ಹಿಂದೆ ಮತ್ತೆ ಕೆಳಗೆ. ಹೀಗೆ ಉಸಿರಿನ ಜೊತೆ ಮೂವ್ ಮಾಡ್ತಾ ಹೋಗಿ. ಸ್ಕ್ವಾಟ್ ಮಾಡಬೇಕಾದ್ರೆ ಕುರ್ಚಿಯಲ್ಲಿ ಕೂರೋ ಥರ ಹಿಂದೆ ಹೋಗಿ. ಬೆನ್ನು ನೇರವಾಗಿಡಿ. ಹೊಟ್ಟೆನ ಸ್ವಲ್ಪ ಬಿಗಿ ಹಿಡೀರಿ. ಮಂಡಿ ಕಾಲ್ ಬೆರಳುಗಳಿಗಿಂತ ಹಿಂದೆ ಇರಬೇಕು. ನಿಮಗೆ ಬಗ್ಗಿ ನೋಡಿದ್ರೆ ನಿಮ್ಮ ಕಾಲ್ ಬೆರಳುಗಳು ಕಾಣಬೇಕು. ನೀವು ಸ್ಕ್ವಾಟ್ ಮಾಡಿದಾಗ ನಿಮ್ಮ ಹಿಮ್ಮಡಿ ಭಾರ ಇರಬೇಕು, ಕಾಲ್ ಬೆರಳುಗಳು ಹಗುರವಾಗಿರಬೇಕು. ಹೀಗೆ ಇನ್ನು ಕೆಲವು ಬಾರಿ ಮಾಡಿ. ಇದು ನಮ್ಮ ಕಾಲಿನ ಮಸಲ್ಸ್ ಹಾಗೂ ನಮ್ಮ ಮಂಡಿಯನ್ನು ಸ್ಟ್ರಾಂಗ್ ಮಾಡುತ್ತೆ. ಈಗ ಸಿಂಪಲ್ ಟ್ವಿಸ್ಟ್ ಮಾಡೋಣ. ಇನ್ಹೇಲ್ ಕೈಗಳನ್ನು ಸ್ಪ್ರೆಡ್ ಮಾಡಿ. ಎಕ್ಸ್ಹೇಲ್ ಬೆನ್ನಿನ ಹಿಂದೆ ಮುಂದೆ ಮೂವ್ ಮಾಡ್ತಾ ಬಾಡಿನ ಟ್ವಿಸ್ಟ್ ಮಾಡಿ. ನಿಮ್ಮ ಬೆನ್ನನ್ನು ಹಗ್ ಮಾಡೋ ಥರ. ನೀವು ಟ್ವಿಸ್ಟ್ ಮಾಡಬೇಕಾದ್ರೆ ಆಪೋಸಿಟ್ ಹಿಮ್ಮಡಿನ ಸ್ವಲ್ಪ ಎತ್ತಿ ದೇಹನ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ. ಬ್ರೀದಿಂಗ್ ಜೊತೆ ಮೂವ್ ಮಾಡಿ. ಕೈ ಮೂವ್ ಮಾಡೋ ಹಾಗೆ ಅದೇ ಡೈರೆಕ್ಷನಲ್ಲಿ ತಲೆಯನ್ನು ಸಹ ಮೂವ್ ಮಾಡಿ. ಇದು ನಮ್ಮ ಸ್ಪೈನ್ ಅನ್ನು ವಾರ್ಮ್ ಅಪ್ ಮಾಡುತ್ತೆ, ಫ್ಲೆಕ್ಸಿಬಲ್ ಮತ್ತು ಹೆಲ್ದಿ ಮಾಡುತ್ತೆ. ಈಗ ಒಂದು ಕೈ ಭುಜ, ಇನ್ನೊಂದು ಕೈ ಬೆನ್ನ ಹಿಂದೆ. ಇದು ನಮ್ಮ ಕುತ್ತಿಗೆ, ಭುಜ, ಎದೆನಲ್ಲಿರೋ ಟೆನ್ಷನ್ ರಿಲೀಸ್ ಮಾಡುತ್ತೆ. ಈಗ ತಾಡಾಸನಕ್ಕೆ ಬನ್ನಿ. ಕಾಲು ಹಿಪ್ಪಷ್ಟು ಅಗಲ ಮಾಡಿ. ಪಾದಗಳ ಮೇಲೆ ಒತ್ತಿ ನಿಲ್ಲಿ. ಹೊಟ್ಟೆ ಸ್ವಲ್ಪ ಬಿಗಿ ಇಡಿ. ಕಾಲುಗಳು ಟೈಟ್ ಇರಲಿ. ಎದೆ ಓಪನ್. ಭುಜ, ಕುತ್ತಿಗೆ, ಮುಖ ರಿಲ್ಯಾಕ್ಸ್ ಆಗಿರಲಿ. ಇನ್ಹೇಲ್ ಕೈಗಳನ್ನು ಮೇಲೆ ಎತ್ತಿ. ಎಕ್ಸ್ಹೇಲ್ ರಿಲೀಸ್ ಮಾಡಿ. ಇನ್ಹೇಲ್ ಬಾಡಿನ ಮೇಲೆ ಸ್ಟ್ರೆಚ್ ಮಾಡಿ. ಎಕ್ಸ್ಹೇಲ್ ರಿಲೀಸ್. ಇನ್ಹೇಲ್ ಮೇಲೆ, ಎಕ್ಸ್ಹೇಲ್ ನಮಸ್ಕಾರಾಸನ. ಇನ್ಹೇಲ್ ಮೇಲೆ, ಎಕ್ಸ್ಹೇಲ್ ನಮಸ್ಕಾರಾಸನ. ಹೀಗೆ 8 ಬಾರಿ ಉಸಿರಿನೊಂದಿಗೆ ರಿಪೀಟ್ ಮಾಡಿ. ಪಾದಗಳು ನೆಲಕ್ಕೆ ಚೆನ್ನಾಗಿ ಒತ್ತಿ. ಕಾಲುಗಳು ಟೈಟ್ ಇರಲಿ. ಹೊಟ್ಟೆ ಸ್ವಲ್ಪ ಒಳಗೆ ಎಳ್ಕೊಳ್ಳಿ, ಬಿಗಿ ಮಾಡಿ. ಇನ್ಹೇಲ್ ಮೇಲೆ, ಎಕ್ಸ್ಹೇಲ್ ನಮಸ್ಕಾರಾಸನ. ಇನ್ಹೇಲ್ ಮೇಲೆ, ಎಕ್ಸ್ಹೇಲ್ ನಮಸ್ಕಾರಾಸನ. ಇನ್ಹೇಲ್ ಮೇಲೆ, ಎಕ್ಸ್ಹೇಲ್ ನಮಸ್ಕಾರ. ಈಗ ಇದಕ್ಕೆ ಇನ್ನೊಂದು ಸರಣಿ ಆ್ಯಡ್ ಮಾಡೋಣ. ಇನ್ಹೇಲ್ ಕೈ ಮೇಲಕ್ಕೆ. ಎಕ್ಸ್ಹೇಲ್ ಹಿಪ್ಸಿಂದ ಮುಂದೆ ಬಾಗಿ, ಸೊಂಟದಿಂದ ಅಲ್ಲ. ಇನ್ಹೇಲ್ ಅರ್ಧ ಮಟ್ಟಕ್ಕೆ ಎದೆ ಓಪನ್ ಮಾಡಿ. ಎಕ್ಸ್ಹೇಲ್ ಮತ್ತೆ ಮಡಚಿ. ಇನ್ಹೇಲ್ ಮೇಲಕ್ಕೆ ಬಂದು ನಿಲ್ಲಿ. ಇದನ್ನು ನಾವು 9 ಬಾರಿ ಉಸಿರಿನೊಂದಿಗೆ ರಿಪೀಟ್ ಮಾಡಿ. ಎಕ್ಸ್ಹೇಲ್ ಫೋಲ್ಡ್ ಮಾಡಿ. ಇನ್ಹೇಲ್ ಚೆಸ್ಟ್ ಅನ್ನ ಓಪನ್ ಮಾಡಿ. ಎಕ್ಸ್ಹೇಲ್ ಮತ್ತೆ ಮಡಚಿ. ಇನ್ಹೇಲ್ ಮೇಲೆ. ಎಕ್ಸ್ಹೇಲ್ ಫೋಲ್ಡ್ ಮಾಡಿ. ಬೆನ್ನು ನೇರ ಇರಬೇಕು. ಮಂಡಿ ನೀವು ಮಡಚಬಹುದು. ಇನ್ಹೇಲ್ ಚೆಸ್ಟ್ ಅನ್ನ ಓಪನ್ ಮಾಡಿ. ನೆಲ ಅಥವಾ ಕಾಲ್ ಮೇಲೆ ಕೈ ಇಟ್ಕೊಳ್ಬಹುದು. ಎಕ್ಸ್ಹೇಲ್ ಮತ್ತೆ ಮಡಚಿ. ಇನ್ಹೇಲ್ ಮೇಲೆ. ಎಕ್ಸ್ಹೇಲ್ ಫೋಲ್ಡ್ ಮಾಡಿ. ಹೊಟ್ಟೆ ಒಳಗಿರಲಿ. ಇನ್ಹೇಲ್ ಓಪನ್. ಬೆನ್ನು ನೇರವಾಗಿರಲಿ. ಎಕ್ಸ್ಹೇಲ್ ಫೋಲ್ಡ್. ಇನ್ಹೇಲ್ ಮೇಲೆ. ಎಕ್ಸ್ಹೇಲ್ ಫೋಲ್ಡ್. ತಲೆ ಕುತ್ತಿಗೆ ರಿಲ್ಯಾಕ್ಸ್ ಮಾಡಿ. ಇನ್ಹೇಲ್ ಓಪನ್. ಸ್ವಲ್ಪ ಮುಂದೆ ನೋಡಿ. ಎಕ್ಸ್ಹೇಲ್ ಫೋಲ್ಡ್. ಇನ್ಹೇಲ್ ಮೇಲೆ. ಎಕ್ಸ್ಹೇಲ್ ಕೆಳಗೆ. ನಿಮ್ಮ ಕಾಲಿನ ಮಸಲ್ ಸ್ಟ್ರೆಚ್ ಆಗ್ತಾ ಇದೆಯಾ ಗಮನಿಸಿ. ಇನ್ಹೇಲ್ ಓಪನ್. ಎಕ್ಸ್ಹೇಲ್ ಮತ್ತೆ ಮಡಚಿ. ಇನ್ಹೇಲ್ ಮೇಲೆ. ಎಕ್ಸ್ಹೇಲ್ ಕೆಳಗೆ. ನಿಮ್ಮ ನರ್ವಸ್ ಸಿಸ್ಟಮ್ ಕಾಮ್ ಆಗತ್ತೆ. ಇನ್ಹೇಲ್ ಓಪನ್. ಎಕ್ಸ್ಹೇಲ್ ಮಡಚಿ. ಇನ್ಹೇಲ್ ಮೇಲೆ. ಎಕ್ಸ್ಹೇಲ್ ಕೆಳಗೆ. ಇನ್ಹೇಲ್ ಓಪನ್. ಭುಜಗಳು ಕಿವಿಯಿಂದ ದೂರ ಇರಲಿ. ಎಕ್ಸ್ಹೇಲ್ ಫೋಲ್ಡ್ ಮಾಡಿ. ಇನ್ಹೇಲ್ ಮೇಲೆ. ಎಕ್ಸ್ಹೇಲ್ ಫೋಲ್ಡ್. ಇನ್ಹೇಲ್ ಓಪನ್ ಮಾಡಿ. ಹೊಟ್ಟೆ ಸ್ವಲ್ಪ ಬಿಗಿ ಮಾಡಿ. ನಿಮ್ಮ ಬ್ಯಾಕನ್ನು ಸಪೋರ್ಟ್ ಮಾಡುತ್ತೆ. ಎಕ್ಸ್ಹೇಲ್ ಫೋಲ್ಡ್. ಇನ್ಹೇಲ್ ಮೇಲೆ. ಎಕ್ಸ್ಹೇಲ್ ಫೋಲ್ಡ್ ಮಾಡಿ. ಕಾಲುಗಳು ಸ್ಟ್ರೈಟ್ ಇರ್ಬೋದು ಅಥವಾ ಬೆಂಡ್ ಆಗ್ಬೋದು, ಬಟ್ ಬೆನ್ನು ನೇರ ಇರಬೇಕು. ಇನ್ಹೇಲ್ ಓಪನ್ ಮಾಡಿ. ಮತ್ತೆ ಎಕ್ಸ್ಹೇಲ್ ಫೋಲ್ಡ್ ಮಾಡಿ. ಇನ್ಹೇಲ್ ಮೇಲೆ. ಈಗ ಇನ್ನೊಂದು ಸರಣಿ ಆಡ್ ಮಾಡೋಣ. ಎಕ್ಸ್ಹೇಲ್ ಫೋಲ್ಡ್ ಮಾಡಿ. ಇನ್ಹೇಲ್ ಮಂಡಿ ಬೆಂಡ್ ಮಾಡಿ. ಹಿಪ್ಸ್ ಹಿಂದೆ, ಕೈ ಮುಂದೆ ಸ್ಕ್ವಾಟ್.
ಎಕ್ಸೇಲ್ ಮತ್ತೆ ಫೋಲ್ಡ್, ಇನ್ಹೇಲ್ ಮೇಲೆ ಬನ್ನಿ. ಎಕ್ಸೇಲ್ ಫೋಲ್ಡ್ ಮಾಡಿ, ಇನ್ಹೇಲ್ ಹಿಪ್ಸ್ ಹಿಂದೆ ಸ್ಕ್ವಾಟ್ ಮಾಡಿ, ಎಕ್ಸೇಲ್ ಫೋಲ್ಡ್ ಮಾಡಿ, ಇನ್ಹೇಲ್ ಮೇಲೆ. ಎಕ್ಸೇಲ್ ಫೋಲ್ಡ್ ಮಾಡಿ, ಇನ್ಹೇಲ್ ಸ್ಕ್ವಾಟ್ ಮಾಡಿ, ಹಿಮ್ಮಡಿ ಭಾರ ಇರಲಿ, ಬೆರಳು ಲೈಟ್ ಇರಲಿ. ಎಕ್ಸೇಲ್ ಫೋಲ್ಡ್ ಮಾಡಿ, ಇನ್ಹೇಲ್ ಮೇಲೆ. ಎಕ್ಸೇಲ್ ಫೋಲ್ಡ್ ಮಾಡಿ, ಇನ್ಹೇಲ್ ಹಿಪ್ಸ್ ಹಿಂದೆ ಚೇರಲ್ಲಿ ಕೂತ್ಕೊಳ್ಳೋ ಥರ ಎಕ್ಸೇಲ್ ಫೋಲ್ಡ್ ಮಾಡಿ, ಇನ್ಹೇಲ್ ಮೇಲೆ. ಎಕ್ಸೇಲ್ ಫೋಲ್ಡ್ ಮಾಡಿ, ಇನ್ಹೇಲ್ ಹಿಪ್ಸ್ ಹಿಂದೆ, ಬೆನ್ನು ನೇರ, ಚೆಸ್ಟ್ ಓಪನ್. ಎಕ್ಸೇಲ್ ಫೋಲ್ಡ್ ಮಾಡಿ, ಇನ್ಹೇಲ್ ಮೇಲೆ. ಎಕ್ಸೇಲ್ ಫೋಲ್ಡ್ ಮಾಡಿ, ಇನ್ಹೇಲ್ ಹಿಪ್ಸ್ ಹಿಂದೆ, ಹೊಟ್ಟೆ ಎಂಗೇಜ್ ಮಾಡಿ. ಎಕ್ಸೇಲ್ ಫೋಲ್ಡ್ ಮಾಡಿ, ಇನ್ಹೇಲ್ ಮೇಲೆ. ಎಕ್ಸೇಲ್ ಫೋಲ್ಡ್ ಮಾಡಿ, ಇನ್ಹೇಲ್ ಮಂಡಿ ಕಾಲು ಬೆರಳಿಂದ ಹಿಂದೆ ಇರಬೇಕು. ಎಕ್ಸೇಲ್ ಫೋಲ್ಡ್ ಮಾಡಿ, ಇನ್ಹೇಲ್ ಮೇಲೆ. ಎಕ್ಸೇಲ್ ಫೋಲ್ಡ್ ಮಾಡಿ, ಇನ್ಹೇಲ್ ಸ್ಕ್ವಾಟಿಂಗ್ ಪೊಸಿಷನಲ್ಲಿ ಸ್ಟೇ ಮಾಡಿ. ಹಿಪ್ಸ್ ಹಿಂದೆ ಇರಲಿ, ನಿಮ್ಮ ಕಾಲು ಬೆರಳುಗಳು ನಿಮಗೆ ಕಾಣಬೇಕು. ಹೊಟ್ಟೆ ಎಂಗೇಜ್ ಮಾಡಿ, ಬೆನ್ನು ನೇರ, ಚೆಸ್ಟ್ ಓಪನ್ ಮಾಡಿ. ಇಲ್ಲಿ ಬ್ರೀದ್ ಮಾಡಿ, ಉಸಿರನ್ನು ಹಿಡ್ಕೊಳ್ಬೇಡಿ. ಲಾಸ್ಟ್ ಇನ್ನೊಂದು ಸೆಟ್ ಆಡ್ ಮಾಡೋಣ. ಇನ್ಹೇಲ್ ಕೈ ಮೇಲೆ, ಎಕ್ಸೇಲ್ ಮುಂದೆ ಫೋಲ್ಡ್ ಮಾಡಿ, ಇನ್ಹೇಲ್ ಹಿಂದೆ ಪ್ಲಾಂಕ್ ಪೊಸಿಷನ್ಗೆ ಹೋಗಿ. ಮತ್ತೆ ಎಕ್ಸೇಲ್ ಮುಂದೆ ಬಂದು ಫೋಲ್ಡ್ ಮಾಡಿ, ಇನ್ಹೇಲ್ ಮೇಲೆ. ಈಗ ಎಕ್ಸೇಲ್ ಮುಂದೆ ಫೋಲ್ಡ್ ಮಾಡಿ, ಇನ್ಹೇಲ್ ಹಿಂದೆ ಪ್ಲಾಂಕ್ಗೆ ಬನ್ನಿ. ರಿಸ್ಟ್ ಮತ್ತು ಭುಜ ಒಂದು ಲೈನಲ್ಲಿ ಇರಬೇಕು. ಎಕ್ಸೇಲ್ ಮುಂದೆ ಬಂದು ಫೋಲ್ಡ್ ಮಾಡಿ, ಇನ್ಹೇಲ್ ಮೇಲೆ. ಎಕ್ಸೇಲ್ ಮುಂದೆ ಫೋಲ್ಡ್ ಮಾಡಿ, ಇನ್ಹೇಲ್ ಹಿಂದೆ ಪ್ಲಾಂಕ್. ಹಿಪ್ಸನ್ನು ಕೆಳಗೆ ಡ್ರಾಪ್ ಮಾಡಬೇಡಿ, ನೇರವಾಗಿ ಇಟ್ಕೊಳ್ಳಿ. ಎಕ್ಸೇಲ್ ಮುಂದೆ ಬಂದು ಫೋಲ್ಡ್ ಮಾಡಿ, ಇನ್ಹೇಲ್ ಮೇಲೆ. ಎಕ್ಸೇಲ್ ಫೋಲ್ಡ್ ಮಾಡಿ, ಇನ್ಹೇಲ್ ಹಿಂದೆ ಪ್ಲಾಂಕ್. ಹೊಟ್ಟೆನ ಸ್ವಲ್ಪ ಬಿಗಿ ಹಿಡೀರಿ. ಎಕ್ಸೇಲ್ ಮುಂದೆ ಬನ್ನಿ, ಫೋಲ್ಡ್ ಮಾಡಿ, ಇನ್ಹೇಲ್ ಮೇಲೆ. ಎಕ್ಸೇಲ್ ಫೋಲ್ಡ್ ಮಾಡಿ, ಇನ್ಹೇಲ್ ಹಿಂದೆ ಪ್ಲಾಂಕ್. ಕಾಲು ಎಂಗೇಜ್ ಆಗಿ ಟೈಟ್ ಆಗಿರಲಿ. ಎಕ್ಸೇಲ್ ಮುಂದೆ ಬಂದು ಫೋಲ್ಡ್ ಮಾಡಿ, ಇನ್ಹೇಲ್ ಮೇಲೆ. ಎಕ್ಸೇಲ್ ಫೋಲ್ಡ್ ಮಾಡಿ, ಇನ್ಹೇಲ್ ಪ್ಲಾಂಕ್. ದೇಹ ಕೆಳಗೆ ಕುಗ್ಗಬಾರ್ದು. ಎಕ್ಸೇಲ್ ಮುಂದೆ ಬಂದು ಫೋಲ್ಡ್ ಮಾಡಿ, ಇನ್ಹೇಲ್ ಮೇಲೆ. ಎಕ್ಸೇಲ್ ಫೋಲ್ಡ್ ಮಾಡಿ, ಇನ್ಹೇಲ್ ಪ್ಲಾಂಕ್ ಮಾಡಿ. ಎಕ್ಸೇಲ್ ಮುಂದೆ ಬನ್ನಿ, ಫೋಲ್ಡ್ ಮಾಡಿ, ಇನ್ಹೇಲ್ ಮೇಲೆ. ಎಕ್ಸೇಲ್ ಫೋಲ್ಡ್ ಮಾಡಿ, ಇನ್ಹೇಲ್ ಪ್ಲಾಂಕ್ ಮಾಡಿ. ಎಕ್ಸೇಲ್ ಮುಂದೆ ಬನ್ನಿ, ಫೋಲ್ಡ್ ಮಾಡಿ, ಇನ್ಹೇಲ್ ಮೇಲೆ. ಎಕ್ಸೇಲ್ ಫೋಲ್ಡ್ ಮಾಡಿ, ಇನ್ಹೇಲ್ ಪ್ಲಾಂಕ್ ಮಾಡಿ. ಎಕ್ಸೇಲ್ ಮುಂದೆ ಬನ್ನಿ, ಫೋಲ್ಡ್ ಮಾಡಿ, ಇನ್ಹೇಲ್ ಮೇಲೆ. ಎಕ್ಸೇಲ್ ಫೋಲ್ಡ್ ಮಾಡಿ, ಇನ್ಹೇಲ್ ಪ್ಲಾಂಕ್ ಮಾಡಿ. ಎಕ್ಸೇಲ್ ಮುಂದೆ ಬನ್ನಿ, ಫೋಲ್ಡ್ ಮಾಡಿ, ಇನ್ಹೇಲ್ ಮೇಲೆ. ಮತ್ತೆ ಪ್ಲಾಂಕ್ಗೆ ಬನ್ನಿ. ಮಂಡಿನ ನೆಲಕ್ಕೆ ರಿಲೀಸ್ ಮಾಡಿ. ಎಕ್ಸೇಲ್ ಮಾಡ್ತಾ ಬಾಲಾಸನಕ್ಕೆ ಬನ್ನಿ. ಇನ್ಹೇಲ್ ಮಾಡ್ತಾ ಮುಂದೆ ಮೂವ್ ಆಗಿ. ನಿಮ್ಮ ಭುಜಗಳು ನಿಮ್ಮ ರಿಸ್ಟ್ ಮೇಲೆ ಬರಬೇಕು. ನಿಮ್ಮ ಹಿಪ್ಸ್ ಸಮವಾಗಿ ಇರಬೇಕು. ಮತ್ತೆ ಎಕ್ಸೇಲ್ ಮಾಡ್ತಾ ಬಾಲಾಸನಕ್ಕೆ ಬನ್ನಿ. ಇದನ್ನು 8 ಬಾರಿ ಮಾಡೋಣ. ಇನ್ಹೇಲ್, ನಿಮ್ಮ ಭುಜಗಳು ನಿಮ್ಮ ರಿಸ್ಟ್ ಮೇಲೆ ಬರಬೇಕು. ನಿಮ್ಮ ಹಿಪ್ಸ್ ಸಮವಾಗಿರಬೇಕು. ಎಕ್ಸೇಲ್, ಹಿಪ್ಸ್ ಹಿಂದೆ ಬಾಲಾಸನ. ಇನ್ಹೇಲ್ ಮುಂದೆ ನಿಮ್ಮ ಹೊಟ್ಟೆನ ಸ್ವಲ್ಪ ಬಿಗಿ ಹಿಡೀರಿ. ಲೂಸ್ ಆಗಿ ಬಿಡಬೇಡಿ. ಎಕ್ಸೇಲ್ ಹಿಂದೆ. ಉಸಿರಾಡೋದು ಮರಿಬೇಡಿ. ಇನ್ಹೇಲ್ ಮುಂದೆ ನಿಮ್ಮ ಹಿಪ್ಸನ್ನು ಕೆಳಗೆ ಡ್ರಾಪ್ ಮಾಡಬೇಡಿ. ಹಿಪ್ಸ್ ಸಮವಾಗಿರಲಿ. ಎಕ್ಸೇಲ್ ಹಿಂದೆ. ಇನ್ಹೇಲ್ ಮುಂದೆ ಚೆಸ್ಟ್ ಓಪನ್ ಇರಲಿ ಮತ್ತು ಕುತ್ತಿಗೆ ಸ್ಟ್ರೈಟ್ ಇರಲಿ. ಎಕ್ಸೇಲ್ ಹಿಂದೆ. ಇನ್ಹೇಲ್ ಮುಂದೆ ನಿಮ್ಮ ಭುಜಗಳನ್ನು ಕಿವಿಯಿಂದ ಸ್ವಲ್ಪ ದೂರ ಇರಲಿ. ಎಕ್ಸೇಲ್ ಹಿಂದೆ. ಇನ್ಹೇಲ್ ಮುಂದೆ ನಿಮ್ಮ ಶೋಲ್ಡರ್ ಮಸಲ್ಸಲ್ಲಿ ಹೇಗೆ ಉರಿ ಆಗ್ತಾ ಇದೆ ಅಬ್ಸರ್ವ್ ಮಾಡಿ. ಎಕ್ಸೇಲ್ ಹಿಂದೆ. ಇನ್ಹೇಲ್, ನಿಮ್ಮ ಮೊಣಕೈಗಳನ್ನು ಬಿಗಿ ಮಾಡಬೇಡಿ, ಸಣ್ಣ ಬೆಂಡ್ ಇರಲಿ. ಎಕ್ಸೇಲ್ ಹಿಂದೆ. ಇನ್ಹೇಲ್ ಮುಂದೆ ಮೂವ್ ಆಗಿ. ಎಕ್ಸೇಲ್ ಹಿಂದೆ. ಲಾಸ್ಟ್ ಇನ್ಹೇಲ್ ಮುಂದೆ ಸ್ಲೋ ಆಗಿ ಹೋಗಿ. ಎಕ್ಸೇಲ್ ಹಿಂದೆ. ಸ್ಲೋ ಆಗಿ ಬಾಲಾಸನಕ್ಕೆ ಬನ್ನಿ. ನಿಮ್ಮ ಹಸ್ತಗಳನ್ನು ಜೋಡಿಸಿ ಮತ್ತು ಹಿಂದೆ ಮುಂದೆ ಮೂವ್ ಮಾಡಿ. ದೇಹದಲ್ಲಿ ಆಗಿರುವ ಟೆನ್ಷನ್ನ ರಿಲೀಸ್ ಮಾಡುತ್ತೆ. ನಾರ್ಮಲ್ ಆಗಿ ಉಸಿರಾಡಿ. ನಿಮ್ಮ ಉಸಿರನ್ನು ನಿಮ್ಮ ದೇಹದಲ್ಲಿ ಎಲ್ಲಿ ಟೆನ್ಷನ್ ಫೀಲ್ ಆಗ್ತಿದೆ, ಅದು ನಿಮ್ಮ ಶೋಲ್ಡರ್ಸ್ ಇರ್ಬೋದು, ರಿಸ್ಟ್ ಇರ್ಬೋದು, ಅಲ್ಲಿ ಕಳಿಸಿ. ನಿಮ್ಮ ಉಸಿರು ಎಲ್ಲೋಗುತ್ತೆ, ನಿಮ್ಮ ಗಮನ ಎಲ್ಲೋಗುತ್ತೆ, ಅಲ್ಲಿ ನಿಮ್ಮ ಪ್ರಾಣ ಸಂಚಾರ ಸಹ ಜಾಸ್ತಿ ಆಗುತ್ತೆ. ಈಗ ಮತ್ತೆ ಪ್ಲಾಂಕ್ ಪೊಸಿಷನ್ಗೆ ಬನ್ನಿ. ಕೈಗಳನ್ನ ಸ್ವಲ್ಪ ಹಿಂದೆ ತಗೊಂಡು ಬನ್ನಿ. ಒಂದು ಕೈಯನ್ನ ಮೇಲೆತ್ತಿ ಆಪೋಸಿಟ್ ಭುಜನ ಟ್ಯಾಪ್ ಮಾಡಿ. ಮತ್ತೊಂದು ಕೈ, ಹೀಗೆ 9 ಸಲ ಮಾಡಿ. ಇದನ್ನ ನೀವು ಇಂಟೆನ್ಸ್ ಮಾಡಬೇಕು ಅಂದ್ರೆ ನಿಮ್ಮ ಕೈಗಳನ್ನ ಸ್ವಲ್ಪ ಮುಂದೆ ತಗೊಂಡೋಗಿ. ನಿಮ್ಮ ರಿಸ್ಟ್ ಮತ್ತು ನಿಮ್ಮ ಶೋಲ್ಡರ್ಸ್ ಒಂದು ಲೈನಲ್ಲಿ ಇರಬೇಕು. ಹೀಗೆ ಟ್ಯಾಪ್ ಮಾಡಿ. ನಿಮ್ಮ ಬಾಡಿನ ತುಂಬ ಮೂವ್ ಮಾಡಬೇಡಿ. ಹಿಪ್ಸನ್ನು ಆ ಕಡೆ ಈ ಕಡೆ ಮೂವ್ ಮಾಡಬೇಡಿ. ನಿಮ್ಮ ಬಾಡಿ ಸ್ಟೇಬಲ್ ಆಗಿರಬೇಕು. ಬರೀ ನಿಮ್ಮ ಕೈಗಳು ಮೂವ್ ಆಗುತ್ತೆ, ಸ್ವಲ್ಪ ಮೂವ್ ಆಗುತ್ತೆ ಬಾಡಿ, ಬಟ್ ತುಂಬ ಆಗಬಾರ್ದು. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಬೆನ್ನಿನ ಮೇಲೆ ಒಂದು ನೀರಿನ ಗ್ಲಾಸನ್ನು ಇಟ್ಕೊಂಡಿದ್ದೀರಾ ಅಂತ. ಸೊ ಅದು ಚೆಲ್ಲದ ಹಾಗೆ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಹಾಗೆ ನೀವು ಮಾಡಬೇಕು. ಈಗ ಮೆಲ್ಲಗೆ ಬಾಲಾಸನಕ್ಕೆ ಬನ್ನಿ. ನಿಮ್ಮ ಕೈಗಳನ್ನು ಮುಂದೆ ಸ್ಟ್ರೆಚ್ ಮಾಡಿ, ಹಿಪ್ಸನ್ನು ಹಿಂದೆ ಸ್ಟ್ರೆಚ್ ಮಾಡಿ. ದೀರ್ಘವಾಗಿ ಶ್ವಾಸ ತಗೊಳ್ಳಿ.
ನಿಮ್ಮ ಉಸಿರನ್ನು ನಿಮ್ಮ ದೇಹದ ಯಾವ ಭಾಗದಲ್ಲಿ ಟೆನ್ಷನ್ ಫೀಲ್ ಆಗ್ತಿದೆ ಅಲ್ಲಿ ಕಳಿಸಿ. ನಿಮ್ಮ ಕೈಗಳನ್ನು ಮೆಲ್ಲಗೆ ರೈಟ್ ಸೈಡ್ಗೆ ಮೂವ್ ಮಾಡಿ ನಿಮ್ಮ ದೇಹದಲ್ಲಿ ಸ್ಟ್ರೆಚ್ ಆಗ್ತಾ ಇರೋದನ್ನು ಫೀಲ್ ಮಾಡಿ ಅಲ್ಲಿಗೆ ನಿಮ್ಮ ಉಸಿರನ್ನು ಕಳಿಸಿ. ಹಾಗೆ ನಿಮ್ಮ ಕೈಗಳನ್ನು ಲೆಫ್ಟ್ ಸೈಡ್ಗೆ ಮೂವ್ ಮಾಡಿ ಎಷ್ಟಾಗುತ್ತೆ ಅಷ್ಟು, ಮತ್ತು ನಿಮ್ಮ ಉಸಿರನ್ನು ಆ ಭಾಗಕ್ಕೆ ಕಳಿಸಿ ಎಲ್ಲಿ ನಿಮಗೆ ಸ್ಟ್ರೆಚ್ ಫೀಲ್ ಆಗ್ತಾ ಇದೆ. ಈಗ ನಿಮ್ಮ ಕೈಗಳನ್ನು ಮಧ್ಯಕ್ಕೆ ತಗೊಂಡು ಬನ್ನಿ. ಈಗ ಕೆಲವು ಕ್ಷಣಗಳು ನಿಮ್ಮ ದೇಹವನ್ನು ನೀವು ಅಬ್ಸರ್ವ್ ಮಾಡಿ. ಈ ಫ್ಲೋ ನಿಮಗೆ ತೂಕ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಶಕ್ತಿ ಹೆಚ್ಚಿಸುತ್ತೆ. ಹೀಗೆ ದಿನ ಇದನ್ನು ಅಭ್ಯಾಸ ಮಾಡಿ. ನಮಸ್ಕಾರ.